ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಹಿಜಾಬ್ ಪಾಲಿಟಿಕ್ಸ್ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತೆ ಹಿಜಾಬ್ ವಿಷಯಕ್ಕೆ ಕೈ ಹಾಕಿದ್ಯಾಕೆ ಸಿದ್ದರಾಮಯ್ಯ? ಹಿಜಾಬ್ ನಿಷೇಧ ವಾಪಸ್ ಎಂದ ಸಿದ್ದರಾಮಯ್ಯ. ಯಾವ ಉಡುಪು ಧರಿಸಬೇಕು ಅವರವರ ಇಷ್ಟ. ಹಿಜಾಬ್ ಕಡ್ಡಾಯ ವಾಪಸ್ ಅಂದ್ರು ಸಿಎಂ ಸಿದ್ದರಾಮಯ್ಯ. ಹಿಜಾಬ್ ನಿಷೇಧದ ಆದೇಶ ವಾಪಸ್ ಪಡೆಯೋದಕ್ಕೆ ಹೇಳಿದ್ದೇನೆ. ಬಿಜೆಪಿಯಿಂದ ಉಡುಪು ಜಾತಿ ಆಧಾರದ ಮೇಲೆ ಸಮಾಜ ವಿಭಜನೆ, ಹಿಜಾಬ್ ನಿಷೇಧ ವಾಪಸ್ ಪಡೆಯಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿನ್ನ ಹಕ್ಕು, ನನ್ನ. ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಈಗೇನು ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿನ್ನ ಹಕ್ಕು, ನನ್ನ. ಅದಕ್ಕೆ ಓಟ್. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ವಾಪಸ್ಗೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ. ನವದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದು, ಕಾಂಗ್ರೆಸ್ ಸರ್ಕಾರ ಶಿಕ್ಷಣವನ್ನ ಕಲುಷಿತಗೊಳಿಸೋದಕ್ಕೆ ಹೊರಟಿದೆ. ಸಿಎಂ ಅವರಿಂದ ಇಂತಹ ಹೇಳಿಕೆಯ ನಿರೀಕ್ಷೆ ಮಾಡಿರಲಿಲ್ಲ. ಶಾಲಾ ಮಕ್ಕಳನ್ನ ಇಂತಹ ಕೆಟ್ಟ ನೀತಿಗಳಿಂದ ದೂರ ಇಡಬೇಕಿತ್ತು. ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೆ. ಅಲ್ಪಸಂಖ್ಯಾತರು ಶಿಕ್ಷಣದಿಂದ ವಂಚಿತರಾಗಲು ಕಾಂಗ್ರೆಸ್ ಕಾರಣ ಅಂದಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಕೈ ಹಾಕಿರ್ತಕ್ಕಂಥದ್ದು ಈ ನಾಡಿನ ಒಂದು ದುರಾದೃಷ್ಟ. ಯಾರೂ ಕೂಡ ಮುಖ್ಯಮಂತ್ರಿಗಳಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕನಿಷ್ಠ ಪಕ್ಷ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನಾದರೂ ಸಹ ರಾಜಕೀಯದಿಂದ ದೂರ ಇಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು. ಮತ್ತೆ ರಾಜ್ಯದಲ್ಲಿ ಹಿಜಾಬಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳುವುದರ ಮುಖೇನ ಶಿಕ್ಷಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ
ರಾಜ್ಯದಲ್ಲಿ ಬಿಜೆಪಿ ಹಿಜಾಬ್ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡಿತ್ತು. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಯೂನಿಫಾರ್ಮ್ಗೆ ಹಿಜಾಬ್ ಜೋಡಿಸ್ತಾರೋ, ಯೂನಿಫಾರ್ಮ್ ಕಡ್ಡಾಯ ಅನ್ನೋದೇ ತೆಗೀತಾರೋ? ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ. ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಬಡವ ಬಲ್ಲಿದ ಅಂತಿರಬೇಕು, ಆ ಜಾತಿ ಈ ಜಾತಿ ಅಂತ ಇರಬೇಕು ಅಂದಿದ್ದಾರೆ ಸಿಟಿ ರವಿ. ಹಿಜಾಬ್ ನಿಷೇಧ ಮಾಡಿರಲಿಲ್ಲ, ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ? ಈಗಿರೋ ಪ್ರಶ್ನೆ ಇಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ, ಕೇವಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಆಯಾ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜುಗಳು ನಿರ್ಣಯಪಡಿಸುವಂತೆ, ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು, ನೀವೇನು ಎಲ್ಲರಿಗೂ ಎಲ್ಲ ಯೂನಿಫಾರ್ಮಿಗೂ ಹಿಜಾಬನ್ನು ಕಡ್ಡಾಯ ಮಾಡಲಿಕ್ಕೆ ಹೊಟ್ಟಿದ್ದೀರೋ ಅಥವಾ ಯೂನಿಫಾರ್ಮೇ ಬೇಡ ಅವರಿಷ್ಟ ಬಂದಂತೆ ಅಂತ ಮಾಡಕ್ಕೆ ಹೊಟ್ಟಿದ್ದೀರೋ? ರಾಜ್ಯದಲ್ಲಿ ಮತ್ತೊಂದು ಸಲ ಹಿಜಾಬ್ ದಂಗಲ್ ಶುರುವಾಗಿದೆ. ಇದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹಿಂಗಿದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಪರಿಣಾಮಗಳೇನು? ಸರ್ಕಾರ ತನ್ನ ಆದೇಶ ವಾಪಸ್ ತಗೊಳ್ಳುತ್ತಾ? ಹಿಂದಿನ ಸರ್ಕಾರ ತೆಗೆದುಕೊಂಡ ಆದೇಶ ವಾಪಸ್ ತೆಗೆದುಕೊಳ್ಳುತ್ತಾ? ಹೆಂಗೆ ತೆಗೆದುಕೊಳ್ಳುತ್ತೆ? ನ್ಯಾಯಾಲಯದಲ್ಲಿ ಇದುವರೆಗೆ ಕೇಸ್ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬಿಜೆಪಿ ವಕ್ತಾರೆಯಾದಂತಹ ಅಶ್ವಿನಿ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಅಶ್ವಿನಿ ಶಂಕರ್ ಅವರೇ. ಹಿಂದೂ ಮುಖಂಡರಾದ ಮೋಹನ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೋಹನ್ ಗೌಡ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ನಮಗೆ ಆನ್ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲ ರಿಯಾಕ್ಷನ್ ನಿಮ್ಮದಲ್ಲೇ ಪಡ್ಕೊಳ್ತೀನಿ. ಅಬ್ದುಲ್ ರಜಾಕ್, ಸಿದ್ದರಾಮಯ್ಯ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ರಿಯಾಕ್ಷನ್? ನೋಡಿ, ಇದು ಎಷ್ಟೋ ಜಲ್ದಿ ಆಗ್ಬಿಡ್ಬೇಕಾಗಿತ್ತು, ಒಂದ್ ಸ್ವಲ್ಪ ತಡೆ ಆಯ್ತು, ತಿರುಗು ಓಕೆ. ಹಿಜಾಬ್ ನಿಷೇಧವನ್ನ ಅವರು ವಾಪಸ್ ತಗೊಂಡಿದ್ದಾರೆ, ತುಂಬಾ ಸಂತೋಷ. ಯಾಕೆ ಅಂತ ಹೇಳಿದ್ರೆ ರಾಜಕಾರಣದ ನಿಟ್ಟಿನಲ್ಲಿ, ರಾಜಕಾರಣಕ್ಕೋಸ್ಕರ ಈ ಬಿಜೆಪಿ ಸರ್ಕಾರ ಮಾಡಿದ ಹೇಡಿತನದ ಕೆಲಸಗಳನ್ನೆಲ್ಲ ವಾಪಸ್ ತಗೋಬೇಕಾಗಿರುತ್ತೆ. 1947 ಇಂದ ಹಿಡಿದು ಇದುವರೆಗೂ 2022 ಫೆಬ್ರವರಿ 5ರವರೆಗೂ ಹೆಣ್ಣು ಮಕ್ಕಳು ಆರಾಮ ಕಾಲೇಜ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಸುಮ್ನೆ ಒಂದು 6 ಜನ ಹೆಣ್ಣು ಮಕ್ಕಳು ನಮ್ಗೆ ಹಿಜಾಬ್ ಹಾಕೊಳಕ್ ಅವಕಾಶ. ಹಿಜಾಬ್ ಅಂದ್ರೆ ಸಮವಸ್ತ್ರವನ್ನ ಬಿಟ್ಟು ಬೇರೆ ಕಲರ್ ಯಾವ್ದೋ ಒಂದು ತಗೊಬಂದ್ಬಿಟ್ಟು ನಮ್ ಧರ್ಮವನ್ನ ತೋರಿಸ್ಕೊಳಕ್ಕೆ ಅಂತ ಯಾವ ಹೆಣ್ಮಗುನು ಮಾಡ್ಲಿಲ್ಲ. ಆದ್ರೆ ಒಂದು 6 ಜನ ಹೆಣ್ಣು ಮಕ್ಕಳು ಅವ್ರು ಕೊಟ್ಟಿರುವ ದುಪಟ್ಟವನ್ನ ಅವರು ತಲೆ ಮೇಲೆ ಬಡಿಸ್ಕೊಂಡು ಅವರು ಹುಡುಕೊಂಡು ಅವರು ಶಾಲೆ ಕಾಲೇಜಿಗೆ ಬಂದ್ರೆ ಅವ್ರಿಗೆ ಬರಬಾರ್ದು ಅಂತ ತಡೆದ್ರು. ಅದಾದ ನಂತರ ಅದರ ನಾಟಕ. ಅಲ್ಲಿ ಉಡುಪಿ ಕಾಲೇಜಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹಿಜಾಬ್ ಹಾಕಿದ್ರೇನು, ಹಾಕಿಲ್ಲ ಅಂದ್ರೇನು, ಇಲ್ಲಿ ಮಂಡ್ಯದಲ್ಲಿ ಕೂತ ಗಂಡು ಮಕ್ಕಳು, ಕಾಲೇಜ್ಗೆ ಹೋಗುವ ಗಂಡು ಮಕ್ಕಳು, ನಾವು ಶಾಲಾ ಹಾಕೊಂಡ್ ಬರ್ತೀವಿ, ನಾವು ದುಪಟ್ಟ ಹಾಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಅದೇನಾದ್ರು ಅರ್ಥ ಇತ್ತಾ? ಅದು ರಾಜಕಾರಣಕ್ಕೋಸ್ಕರ ಬಿಜೆಪಿ ನಡೆಸಿದ ಒಂದು ಷಡ್ಯಂತ್ರ. ಇವತ್ತು ಎಲ್ಲಿದ್ದಾರೆ BC ನಾಗೇಶು? ಇವಾಗ ಸಿದ್ದರಾಮಯ್ಯನವರು ಆದೇಶ ಕೊಟ್ಟಿದಾರಲ್ಲ, ಇವಾಗ ಎಲ್ಲಿದ್ದಾರೆ ಇವರೆಲ್ಲ ಕೆಸಿ ಶಾಲ್ದವರು? ಯಾಕೆ ಅಂತ ಹೇಳಿದ್ರೆ ಅದು ಒಂದು ಷಡ್ಯಂತ್ರ ನಡೆಸಿ ಸರ್ಕಾರದ ಪ್ರಾಯೋಜಿತ ಒಂದು ಕಾರ್ಯಕ್ರಮ ಆಗಿತ್ತು. ಹಿಂದೆಯಿಂದ ಅವರು ಮಧ್ಯರಾತ್ರಿ ಸೂರತ್ ಇಂದ ಶಾಲ್ಗಳನ್ನ ತರಿಸಿ ಇಲ್ಲಿ ಹುಡುಗರನ್ನ ಕೊಟ್ಟು ಇದನ್ನ ನಾವು ನಮ್ಮ ಚುನಾವಣೆಗೆ ಬಳಸ್ಕೊಳ್ಳೋಣ, ಆ ಒಂದು ದುರುದ್ದೇಶದಿಂದ ಮಾಡಿದ್ರಲ್ಲ, ಅದಕ್ಕೆ ಇವತ್ತು ಮುಖಭಂಗ ಆಗಿದೆ. ಎರಡೂ ಕಡೆಯಿಂದ ಆಗಿದೆ ಅಬ್ದುಲ್ ರಜಾಕ್, ಎರಡೂ ಕಡೆಯಿಂದ ಆಗಿದೆ. ಹೆಣ್ಣು ಮಕ್ಕಳನ್ನ ಪುಸಲಾಯಿಸಿ ನ್ಯಾಯಾಲಯದ ಮೆಟ್ಟಿಲು ಹಚ್ಚೋದಕ್ಕೆ ಯಾರ್ಯಾರ ಕಾರಣ ಅನ್ನೋದನ್ನ ನಾವೇನ್ ಹೊಸದಾಗಿ ಹೇಳ್ಬೇಕಾಗಿಲ್ಲ. PFIಗೂ ಅದಕ್ಕೂ ಏನ್ ಸಂಬಂಧ ಇತ್ತು? ಅವಾಗ CFIಗೆ ಏನ್ ಸಂಬಂಧ? ನೋಡಿ, ಏನ್ ಸಂಬಂಧ ಇತ್ತು? ಶಾಲೆಯಲ್ಲಿ ನಿರ್ಧಾರ ಆಗ್ಬೇಕಾಗಿರೋ ವಿಷಯನ ಕೋರ್ಟ್ ವರ್ಗೂ ತಗೊಂಡು ಹೋಗಿ ದೊಡ್ಡದು ಮಾಡಿದ್ಯಾರು? ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದು 6 ಜನ ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ಅವರು ಹಿಜಾಬನ್ನ ಹಾಕೊಳ್ತಾರೋ ಬಿಡ್ತಾರೋ, ನಾವು ನ್ಯಾಯಾಧೀಶರ ಮುಂದೆ ಹೋಗಿದ್ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಡಿ. ಬೇಕು ಅಂತ ನಿರ್ಧಾರ ಮಾಡಿದೆ. ಇಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ನನ್ನ ಪ್ರಶ್ನೆ ಇರೋದು, ನ್ಯಾಯಾಲಯದಲ್ಲಿ ಇರುವ ಒಂದು ಪ್ರಕರಣವನ್ನ ಸರ್ಕಾರ ಈಗ ತನ್ನ ಕೈಗೆ ಹೆಂಗ್ ತಗೊಳ್ಳೋದಕ್ಕೆ ಸಾಧ್ಯ ಅಂತ.
ಯಾಕೆ ಸಾಧ್ಯ ಇಲ್ಲ? ಶಿಕ್ಷಣ ಮುಖ್ಯನಾ, ಯಾಕೆ ಸಾಧ್ಯ ಹಿಜಾಬ್ ಇಲ್ಲ? ಮುಖ್ಯನಾ, ಅಬ್ದುಲ್ ರಜಾಕ್? ಇವಾಗ ಮೊನ್ನೆ 370 ತೆಗೆದಾಕದ ನಂತರ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಪಾರ್ಲಿಮೆಂಟ್ ಇಸ್ ಸುಪ್ರೀಂ, ಪಾರ್ಲಿಮೆಂಟರಿ ಆಕ್ಟ್ ಇಸ್ ಸುಪ್ರೀಂ ಅಂತ ಹೇಳಿದ್ರು. ಒಂದು ನ್ಯಾಯಾಲಯದಲ್ಲಿದ್ದ ಕೇಸ್ ಅದು ಅಬ್ದುಲ್ ರಜಾಕ್, ನ್ಯಾಯಾಲಯದಲ್ಲಿದ್ದ ಕೇಸ್ ಅದು. ಆರ್ಟಿಕಲ್ ನ್ಯಾಯಾಲಯದಲ್ಲಿದ್ದ ಕೇಸ್ ಅದು. ಆರ್ಟಿಕಲ್ ನ್ಯಾಯಾಲಯದಲ್ಲಿದ್ದ ಕೇಸ್ ಅದು. ಮತ್ತಿನ್ನೇನು? ನ್ಯಾಯಾಲಯ ಅಲ್ವೇ ತೀರ್ಪು ಕೊಟ್ಟುವಾಗನೇ ಅಲ್ವಾ ಹೇಳಿದ್ದು, ಪಾರ್ಲಿಮೆಂಟ್ ಒಂದು ಆಕ್ಟ್ ಅನ್ನ ತಗೋಬಂದ್ರೆ ಅದನ್ನ ಸನ್ಮಾನ ಮಾಡ್ಬೇಕು, ಅದನ್ನ ನೀವು ಗೌರವಿಸಬೇಕು, ಅದನ್ನ ನೀವು ಸ್ವೀಕರಿಸಬೇಕು, ಬೇರೆ ಆಪ್ಷನ್ ಇಲ್ಲ ನಿಮ್ಮ ಹತ್ರ ಅಂತ. ಇವಾಗ ಹೋದ್ ವರ್ಷ ಹಿಜಾಬ್ ಬ್ಯಾನ್ ಆಗಿದೆ, ಯಾಕೆ? ಸರ್ಕಾರದ ಆದೇಶ. ಇವಾಗ ನಿಷೇಧ ಅಂತ ಹೇಳ್ಬಿಟ್ಟು ಅದನ್ನ ವಾಪಸ್ ತಗೊಂಡಿದೆ, ಅದು ಸರ್ಕಾರದ ಆದೇಶ. ತಗೊಂಡು ಬಿಡಿ ವಾಪಸ್ಸು, ನಿಮಗೆ ಗಿವ್ ಮಿ ಒನ್ ಸ್ಟೇಟ್ಮೆಂಟ್. ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದರೂ ಕೂಡ ಅದನ್ನ ಧಿಕ್ಕರಿಸಿ ಒಂದು ನಿರ್ಧಾರ ತೆಗೆದುಕೊಳ್ಳಬಹುದಾ ಅಕಾರ್ಡಿಂಗ್ ಟು ಯು? ನೋಡಿ, ನಾವು ಆನ್ಸರ್ ಕೇಳ್ತಿದ್ದೀನಿ ನಿಮ್ಮನ್ನ, ಡೈರೆಕ್ಟ್ ಆನ್ಸರ್ ಕೇಳ್ತಿದ್ದೀನಿ. ನ್ಯಾಯಾಲಯದ ಮುಂದೆ ಈ ತೀರ್ಪೇ ತಪ್ಪು. ಕೃಷ್ಣ ದೀಕ್ಷಿತ್ ಅವರ ತೀರ್ಪೇ ತಪ್ಪು. ಅವರದ್ರಲ್ಲಿ ಇಂಟರ್ಫಿಯರ್ ಮಾಡುವ ಹಾಗಿಲ್ಲ, ಅದು ಅವ್ರ ಜೂರಿಸ್ಡಿಕ್ಷನ್ ಅಲ್ಲ. ನಾವ್ ಕೇಳಿದ್ದೇನು ಹಿಜಾಬ್ ಅವಕಾಶ ಕೊಡಿ ಅಂತಿದ್ದು, ಅವ್ರು ಕೇಳಿದ್ದೇನು ನಿಮ್ ಧರ್ಮದಲ್ಲಿ ಇದೆಯಾ ಇಲ್ವಾ ಅಂತ. ನಾವು ನ್ಯಾಯಾಲಯದ ಮುಂದೆ ಹೋಗಿ ನಾವು ಕಾಲೇಜ್ಗೆ ಹೋಗ್ಬೇಕು, ನಮ್ಗೆ ಹಿಜಾಬ್ ಹಾಕಲಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಇದು ನಮ್ಮ ಹಕ್ಕು, ಇದನ್ನ ನಮಗ್ ಕೊಡಿ ಅಂತ ಹೇಳಿದ್ರೆ, ಹೌದಪ್ಪ ಇವಾಗ ಸರ್ಕಾರ ಇದು ನ್ಯಾಯಾಲಯ ಏನ್ ನೋಡ್ಬೇಕಾಗಿತ್ತು? ಇತರ ಧರ್ಮದವರು ಬರ್ತಿದಾರಲ್ವಾ, ಇವಾಗ ಬ್ರಾಹ್ಮಣ ಹುಡುಗ ಬರ್ತಾನೆ, ತಲೆಯನ್ನ ಬೋರಿಸ್ಕೊ ಬರ್ತಾನೆ, ಅದು ಸಂವತ್ಸರಲ್ಲಿ ಬರುತ್ತೋ ಇಲ್ವೋ, ಸಿಖ್ ಹುಡುಗ ಬರ್ತಾನೆ, ಅವನು ತಡಬಿಯನ್ನ ಹಾಕೋ, ಅವನು ಪಗಡಿಯನ್ನ ಹಾಕೋ ಬರ್ತಾನೆ, ಅದೆಲ್ಲ ನೋಡ್ಬಿಟ್ಟು ನ್ಯಾಯಾಲಯ ಹೌದಪ್ಪ ನೀವು ಅವಕಾಶ ಇದೆ ಇಲ್ಲ ಡ್ರೆಸ್ ಬೇರೆ ಇದೆ, ಡ್ರೆಸ್ ಕೋಡ್ ಬೇರೆ ಇದೆ, ಅಥವಾ ಬ್ರಾಹ್ಮಣರು ಧರಿಸುವಂತಹ ಹೇಳ್ಕೊಡ್ತೀರಾ ಹೆಂಗ್ ವಿಚಾರಣೆ ಮಾಡಬೇಕು ಅಂತ? ಹೋಲಿಕೆ ಮಾಡಬೇಡಿ. ಕೋರ್ಟ್ ನೀವು ಹೇಳ್ಕೊಡ್ತೀರಾ ಹೆಂಗ್ ವಿಚಾರಣೆ ಮಾಡಬೇಕು, ಹೆಂಗ್ ಡಿಸಿಷನ್ ತಗೋಬೇಕು ಅಂತ? ನ್ಯಾಯಾಧೀಶರಿಗಿಂತ ನೀವು ದೊಡ್ಡವರ? ಹೈಕೋರ್ಟ್ ಮೋಹನ್ ಗೌಡ್ರೆ ಒಂದ್ ನಿಮಿಷ. ಅಶ್ವಿನಿ, ಅಬ್ದುಲ್ ರಜಾಕ್ ಓಪನಿಂಗ್ ರಿಮಾರ್ಕ್ ಏನಿತ್ತು ಅಂತ ಹೇಳಿದ್ರೆ, ಒಂದು ನ್ಯಾಯಾಲಯದ ಆದೇಶವನ್ನು ಗೌರವಿಸುವುದನ್ನು ಮೊದಲು ಕಲ್ತ್ಕೊಳ್ಳಿ. ಬಿಜೆಪಿಯದ್ದು ಒಂದು ಹೇಡಿತನದ ನಿರ್ಧಾರ ಆಗಿತ್ತು, ಅದನ್ನ ಸಿದ್ದರಾಮಯ್ಯ ಅವರು ವಾಪಸ್ ತಗೊಂಡಿದ್ದಾರೆ ಅಂತ ಅಬ್ದುಲ್ ರಜಾಕ್ ಅವರೇ, ನಾನು ಈ ಮಾಧ್ಯಮದ ಮೂಲಕ ನಿಮ್ಮನ್ನ ಕೇಳೋದೇನಂದ್ರೆ, ಹಿಜಾಬ್ ಹಾಕಿಸ್ಬಿಟ್ರೆ ಗಂಡಸ್ತನ ಬಂದ್ಬಿಡುತ್ತಾ ಸಿದ್ದರಾಮಯ್ಯನವ್ರಿಗೆ? ಇಲ್ಲ ಅಂತಂದ್ರೆ ಅವ್ರ ಗಂಡಸ್ರಲ್ವಾ? ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ನೀವು? ಭಾವನಾ, ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡಿ, ಕಾಂಗ್ರೆಸ್ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸಾರಥ್ಯದಲ್ಲಿ ನಡೀತಾ ಇರುವಂತದ್ದು ಅತ್ಯಂತ ಭ್ರಷ್ಟ. ರಾಜ್ಯದಲ್ಲಿ ಭೀಕರ ಬರ ಇದೆ, ಅತ್ಯಂತ ಭ್ರಷ್ಟ ಅಸಮರ್ಥ ಸರ್ಕಾರ. ಸರ್ವೆಗಳೆಲ್ಲದರಲ್ಲೂ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತ ಯಾವಾಗ ಗೊತ್ತಾಗಕ್ ಶುರುವಾಗಿದೆ, ಸಿದ್ದರಾಮಯ್ಯನವರು ಈಗ ಓಲೈಕೆಗೆ ಇಳ್ಕೊಂಡಿದ್ದಾರೆ. ನಾವು ಹೋದ ವಾರ ಕೂಡ ನೋಡಿದ್ವಿ, 10,000 ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ನಾನು ಎತ್ತಿಡ್ತೀನಿ ಅಂತ. ಅಲ್ಲಿ ರೈತರು, ಕರ್ನಾಟಕದ ರೈತರು ಸಾಯ್ತಾ ಇದ್ದಾರೆ ಆಯ್ತಾ. ಶಕ್ತಿ ಯೋಜನೆಗಳಲ್ಲಿ ಬಸ್ ಇಲ್ಲ, ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಶೂನ್ಯ ಆಗಿದೆ ರಾಜ್ಯದಲ್ಲಿ. ಈ ರೀತಿಯ ಓಲೈಕೆ ಬೇಕಾ ಸಿದ್ದರಾಮಯ್ಯನವರಿಗೆ? ಇದು ಸ್ಪಷ್ಟ ಮೆಸೇಜ್ ಕರ್ನಾಟಕದ ಜನತೆಗೆ, ಭಾರತದ ಪ್ರಜೆಗಳಿಗೆ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ದಟ್ ಇನ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಇಸ್ ಅಟರ್ ಫೇಲ್ಯೂರ್, ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ, ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವರು ಅಷ್ಟೆಲ್ಲ ಮಾಡ್ಬೇಕು ಅಂದ್ರೆ, ಶಾಲೆಗಳಲ್ಲಿ ಟೀಚರ್ಗಳು ಸರಿಯಾಗಿಲ್ಲ, ಟಾಯ್ಲೆಟ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬಿಲ್ಡಿಂಗ್ ಗಳು ಬೀಳ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ಬೇಕು ಸಿದ್ದರಾಮಯ್ಯ ಅವರು. ಹಿಜಾಬ್ ಹಾಕ್ಸೋದು ಗಂಡಸ್ತನ ಅಲ್ಲ ಆಯ್ತಾ. ಅತ್ಯಂತ ಅಸಮರ್ಥ, ಅತ್ಯಂತ ಭ್ರಷ್ಟ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ ಉತ್ತುಂಗಕ್ಕೆ ಸಿದ್ದರಾಮಯ್ಯನವರು ಪ್ರತಿ ಸತಿ ಹೋಗ್ತಾ ಇದ್ದಾರೆ. ಯಾವಾಗ ಫೇಲ್ಯೂರ್ ಅವ್ರ ಕಣ್ಣು ಮುಂದೆ ಕಾಣುತ್ತೆ, ಫೇಲ್ಯೂರ್ ಅಂತ ಬರುತ್ತೆ ಚುನಾವಣೆಯಲ್ಲಿ, ಲೈವ್ ನಲ್ಲಿ ರಘುಪತಿ ಭಟ್ ಅವರು ಜಾಯ್ನ್ ಆಗಿದ್ದಾರೆ. ಅಶ್ವಿನಿ ಒಂದ್ ಸೆಕೆಂಡ್ ಅಶ್ವಿನಿ, ರಘುಪತಿ ಭಟ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಘುಪತಿ ಭಟ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋರ್ ಫಸ್ಟ್ ರಿಯಾಕ್ಷನ್ ಸರ್. ಸಿದ್ದರಾಮಯ್ಯ ಅವರು ಹಿಜಾಬ್ನ ಬ್ಯಾನ್ ಅನ್ನ ವಾಪಸ್ ತಗೋತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ ಫಸ್ಟ್ ರಿಯಾಕ್ಷನ್ ಸರ್. ನನಗನ್ನಿಸ್ತಾ ಇದೆ ಅವರಿಗೆ ಅವರ ಹೇಳಿಕೆಯ ತಪ್ಪು ಅಂತ. ಯಾವುದೇ ಕಾರಣಕ್ಕೆ ಹಿಜಾಬನ್ನು ಬ್ಯಾನ್ ಮಾಡಲಿಲ್ಲ ಹಿಂದಿನ ಸರ್ಕಾರ. ಹಿಂದಿನ ಸರ್ಕಾರ ಮಾಡಿದಂಥದ್ದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದದ್ದು. ಕ್ಲಾಸ್ ರೂಮ್ನ ಒಳಗೆ ವಸ್ತ್ರ ಸಂಹಿತೆ ಇಡಬೇಕು, ಯೂನಿಫಾರ್ಮ್ ಇರಬೇಕು ಅಂತ ಹೇಳುವಂಥದ್ದು ಜಾರಿಗೆ ತಂದದ್ದು.
ಅದನ್ನು ಇವರು ರದ್ದು ಮಾಡಬೇಕು ಅಂತ ಹೇಳಬೇಕು ಬಿಟ್ಟರೆ ಹಿಜಾಬ್ ಎಲ್ಲಿಯೂ ಬ್ಯಾನ್ ಆಗಲಿಲ್ಲ. ಹಿಜಾಬು ಕಾಲೇಜಿನ ವರಂಡದಲ್ಲಿಯೂ ಹಾಕ್ಲಿಕ್ಕೆ ಅವಕಾಶ ಇದೆ ಅಥವಾ ಅವರ ಪಬ್ಲಿಕ್ಕಲ್ಲಿಯೂ ಹಾಕಲಿಕ್ಕಿದೆ. ಒಂದು ಕ್ಲಾಸ್ ರೂಮಿನ ಒಳಗೆ ವಸ್ತ್ರ ಸಂಹಿತೆ ಇರಬೇಕು ಅಂತ ಹೇಳುವಂಥ ಒಂದು ಆದೇಶವನ್ನು ಸರ್ಕಾರ ಮಾಡಿತ್ತು. ಆ ಹಿಂದಿನ ಸರ್ಕಾರ ಮಾಡಿದ್ದು ಯಾವುದೋ ಒಂದು ಫೈನ್ ಮಾರ್ನಿಂಗ್ ಮಾಡಿದ್ದಲ್ಲ. ಇಲ್ಲಿ ನಮ್ಮ ಉಡುಪಿಯ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ 2003ನೇ ಇಸ್ವಿಯಿಂದ ಈ ರೀತಿಯ ಹಿಜಾಬನ್ನು ಕ್ಲಾಸ್ ರೂಮಲ್ಲಿ ಹಾಕದೇ ಇದ್ದಂಥ ಒಂದು ನಿಯಮಾವಳಿ ಇದ್ದದ್ರಿಂದ, ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಮಾಡಿದಂಥ ನಿಯಮಾವಳಿ ಇದ್ದದ್ದನ್ನು ಈ ಮಕ್ಕಳು ಒಂದು ದಿವಸ 6 ಹೆಣ್ಣು ಮಕ್ಕಳು ಅದನ್ನು ಹಾಕದೆ ವಿರೋಧ ಮಾಡಿದ್ದರಿಂದ ಈ ಇಶ್ಯೂಗಳು ಪ್ರಾರಂಭ ಆಯಿತು. ಬಿಟ್ಟರೆ ಇಲ್ಲಿ ಏನು ಅದನ್ನು ಮತ್ತೆ ಸರ್ಕಾರಕ್ಕೆ ಸ್ಪಷ್ಟೀಕರಣವನ್ನು ಕೇಳಿ ಮತ್ತೆ ಇಡೀ ರಾಜ್ಯದಲ್ಲಿ ಅದು ಇಶ್ಯೂ ಸ್ಟಾರ್ಟ್ ಆದಮೇಲೆ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ದು ಮತ್ತು ಆ ಗೌರ್ಮೆಂಟ್ ಆರ್ಡ್ರನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿ ಸಾಕಷ್ಟು ಚರ್ಚೆಗಳಾಗಿ ಹೈಕೋರ್ಟಲ್ಲಿಯೂ ಸ್ಪಷ್ಟವಾದಂಥ ಆದೇಶ ಬಂದಿದೆ. 5 ಪೀಠಗಳ ಜಡ್ಜಿಗಳಿಂದ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ಇಷ್ಟು ಸಮಯ ಚರ್ಚೆ ಆಗಿದೆ, ಅಲ್ಲಿಯೂ ಇದನ್ನು ಯಾವುದೇ ಗಣನೆಗೆ ತಗೊಳ್ಳಿಲ್ಲ. ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಕೇವಲ ಚುನಾವಣೆಗೋಸ್ಕರ ಬಿಟ್ಟರೆ ಇದರಲ್ಲಿ ಯಾವುದೇ ಸಾಧ್ಯ ಇಲ್ಲ. ಮತ್ತು ಕಾನೂನಿನ ದೃಷ್ಟಿಯಿಂದಲೂ ಅವರಾಗಿ ಅವರು ಆದೇಶವನ್ನು ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಆ ಆದೇಶವನ್ನು ಯಾವುದೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸ್ಪಷ್ಟೀಕರಣ ಸಿದ್ದರಾಮಯ್ಯ ಹತ್ರ ಕೇಳಬೇಕು. ಹಿಜಾಬನ್ನು ಬ್ಯಾನ್ ಮಾಡಿದ್ದನ್ನು ವಾಪಸ್ ಬ್ಯಾನ್ ಮಾಡಲಿಲ್ಲ, ವಸ್ತ್ರ ಸಂಹಿತೆ ಮಾತ್ರ ಮಾಡಿದಂಥದ್ದು ಅಂತ ಹೇಳುವಂಥ ತಿಳುವಳಿಕೆಯನ್ನು ಅವರಿಗೆ ಹೇಳಬೇಕು ಅಂತ ನನ್ನ ಒಂದು ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಎಸ್ ಅಶ್ವಿನಿ. ಬಿಜೆಪಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಯಾವುದೇ ಧರ್ಮದ ವಿಚಾರದಲ್ಲಿ ಎಂಟ್ರಿ ಮಾಡಿಲ್ಲ. ಹಿಜಾಬ್ ಹಾಕಬಾರ್ದು ಅಂತ ಯಾರಿಗೂ ಯಾವತ್ತೂ ಬಿಜೆಪಿ ಹೇರಿಲ್ಲ. ಬಿಜೆಪಿ ಹೇಳಿದ್ದೇನು, ಒಂದು ಶಿಕ್ಷಣದಲ್ಲಿ ನಾವು ಒಂದು ವಿದ್ಯಾಸಂಸ್ಥೆಗೆ ಹೋದಾಗ ಅಲ್ಲಿರುವಂತಹ ಮಕ್ಕಳು ಎಲ್ಲಾ ಧರ್ಮದವರು ಬರ್ತಾರೆ, ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಅಂತಹ ಜಾಗದಲ್ಲಿ ಸಮಾನತೆ ಇರಬೇಕು. ಯಾವುದೇ ರಿಲಿಜನ್ ಧರ್ಮನ ಮಧ್ಯದಲ್ಲಿ ತರಬಾರ್ದು. ಎಲ್ಲಾ ಮಕ್ಕಳು ಒಂದೇ ತರ ಇರಬೇಕು. ಅಲ್ಲಿ ಶಿಕ್ಷಣಕ್ಕೋಸ್ಕರ ಬರೋದು, ಅಲ್ಲಿ ಹಿಜಾಬ್ಗೆ ಅವಶ್ಯಕತೆ ಇಲ್ಲ, ಎಂಟ್ರಿ ಬೇಡ ಅಂತ ಬಿಜೆಪಿ ಹೇಳಿದ್ದು. ಸಮವಸ್ತ್ರ ಸಂಹಿತೆ ಕೂಡ ಇದನ್ನ ಅದೇ ಹೇಳೋದು. ರಜಾಕ್ ಅವರೇ, ಸಮವಸ್ತ್ರ ಸಂಹಿತೆ ಕೂಡ ಇದನ್ನೇ ಹೇಳೋದು. ನೀವು ನೋಡಿ, ನೀವು ಯಾವುದೇ ರೀತಿ ನ್ಯಾಯವಾಗಿ ಮಾತಾಡೋದಿಲ್ಲ ಆಯ್ತಾ. ಸಮಾಜನ ಒಡೆಯುವಂತ ಕೆಲಸ ಬಿಟ್ರೆ ರಜಾಕ್ ಅವರೇ, ನಿಮ್ಮ ಮಾನಸಿಕತೆ ನ್ಯಾಯನೂ ಇಲ್ಲ. ಸಮಾಜವನ್ನ ಒಡೆಯೋದೇ ಅಷ್ಟೇ ನಿಮ್ಮ ಕೆಲಸ ಆಗಿದೆ. ನೋಡ್ತಾ ಬಂದಿದ್ದೀನಿ, ಕರ್ನಾಟಕದ ಜನತೆ ಗೊತ್ತಿದೆ. ನಿಮ್ಮ ಸರ್ಕಾರ ಮಾಡಿದ ತಪ್ಪುಗಳಿಗೆ ರಾಜ್ಯ ಜನತೆ ಕಳಿಸಿದ್ದೀನಿ ಮನೆಗೆ. ಭಾರತೀಯ ಜನತಾ ಪಕ್ಷ ಫಸ್ಟ್ ರಿಮಾರ್ಕ್ ತಗೊಂಡ್ಬಿಡ್ತೀನಿ. ಒಂದ್ ಚಿಕ್ಕ ಬ್ರೇಕ್ ತಗೋತೀನಿ ಮೋಹನ್ ಗೌಡ್ರೆ, ಬರ್ತೀನಿ ವಾಪಸ್. ಒಂದ್ ಚಿಕ್ಕ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.